ನಮಸ್ಕಾರ, ಇದು ಸಖತ್ ಸುದ್ದಿಯ ಫುಲ್ ಮೀಲ್ಸ್ ನ್ಯೂಸ್ ಲಂಚ್. ನಾನು ಜಯಪ್ರಕಾಶ್ ಶೆಟ್ಟಿ. ಇನ್ನು ಮುಂದೆ ಜ್ಯೋತಿಷಿಗಳು ಕೂಡ ರಿಜಿಸ್ಟರ್ ಮಾಡಿಸಬೇಕು. ಇಂಥದ್ದೊಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ. ಜ್ಯೋತಿಷಿಗಳು ತಮ್ಮ ವೃತ್ತಿಯ ಬಗ್ಗೆ ಹಾಗೂ ತಾವು ಭವಿಷ್ಯ ಹೇಳಲು ಯಾವ ಕ್ರಮ ಅನುಸರಿಸುತ್ತೇವೆ ಅನ್ನೋದನ್ನು ತಿಳಿಸಿ ಮುಜರಾಯಿ ಇಲಾಖೆಯಲ್ಲಿ ನೋಂದಾವಣೆ ಮಾಡೋದು ಕಡ್ಡಾಯವಾಗಲಿದೆ. ತಮ್ಮ ಹೆಸರನ್ನು ನೋಂದಣಿ ಮಾಡುವಾಗ ಜ್ಯೋತಿಷಿಗಳು ತಮಗಿರುವ ವಿದ್ಯೆಯನ್ನು ವಿವರಿಸಬೇಕು. ಇದರಲ್ಲಿ ಮಾಟ ಮಂತ್ರ ಮಾಡಿಸುವವರು ನೋಂದಣಿ ಮಾಡಿಸಬೇಕು ಅಂತ ಸರ್ಕಾರ ಹೇಳಿದೆ. ಇದರಿಂದ ಕಪಟಿ ಜ್ಯೋತಿಷಿಗಳ ಕಾಟ ತಪ್ಪಲಿದೆ ಅಂತ ಮುಜರಾಯಿ ಖಾತೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಇದರ ಪ್ರಕಾರ ಹಸ್ತ ಸಾಮುದ್ರಿಕೆ ಹೇಳುವವರು, ರಾಶಿ ಫಲ ನೋಡುವವರು, ಸಂಖ್ಯಾಶಾಸ್ತ್ರಜ್ಞರು, ಮಾಟ ಮಂತ್ರ ಮಾಡುವವರೆಲ್ಲರೂ ಸರ್ಕಾರದ ಮುಜರಾಯಿ ಇಲಾಖೆಯಲ್ಲಿ ನೋಂದಣಿ ಮಾಡಬೇಕಾಗತ್ತೆ. ಈ ಕುರಿತು ಜನವರಿ 3ರಂದು ನಡೆಯುವ ಸಂಪುಟ ಸಭೆಯಲ್ಲಿ ನಿರ್ಣಯ ಹೊರಬೀಳಲಿದೆ ಅಂತ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಇನ್ನು ಮುಂದೆ ಜ್ಯೋತಿಷಿಗಳು ಕೂಡ ರಿಜಿಸ್ಟರ್ ಮಾಡಿಸಬೇಕು. ಇಂಥದ್ದೊಂದು ಮಹತ್ವದ ನಿರ್ಧಾರ ತಗೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಜ್ಯೋತಿಷಿಗಳು ತಮ್ಮ ವೃತ್ತಿಯ ಬಗ್ಗೆ ಹಾಗೂ ತಾವು ಭವಿಷ್ಯ ಹೇಳಲು ಯಾವ ಕ್ರಮ ಅನುಸರಿಸುತ್ತೇವೆ ಅನ್ನೋದನ್ನು ತಿಳಿಸಿ ಮುಜರಾಯಿ ಇಲಾಖೆಯಲ್ಲಿ ನೋಂದಾವಣಿ ಮಾಡೋದು ಕಡ್ಡಾಯವಾಗಲಿದೆ. ತಮ್ಮ ಹೆಸರನ್ನು ನೋಂದಣಿ ಮಾಡುವಾಗ ಜ್ಯೋತಿಷಿಗಳು ತಮಗಿರುವ ವಿದ್ಯೆಯನ್ನು ವಿವರಿಸಬೇಕು. ಇದರಲ್ಲಿ ಮಾಟ ಮಂತ್ರ ಮಾಡಿಸುವವರು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸುವವರು ಕೂಡ ನೋಂದಣಿ ಮಾಡಿಸಬೇಕು ಅಂತ ಸರ್ಕಾರ ತಿಳಿಸಿದೆ. ಇದರಿಂದ ಕಪಟಿ ಜ್ಯೋತಿಷಿಗಳ ಕಾಟ ತಪ್ಪಲಿದೆ ಅಂತ ಮುಜರಾಯಿ ಖಾತೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅಭಿಪ್ರಾಯಪಟ್ಟಿದ್ದಾರೆ. ಇದರ ಪ್ರಕಾರ ಹಸ್ತ ಸಾಮುದ್ರಿಕೆ ಹೇಳುವವರು, ರಾಶಿ ಫಲ ನೋಡುವವರು, ಸಂಖ್ಯಾಶಾಸ್ತ್ರಜ್ಞರು, ಮಾಟ ಮಂತ್ರ ಮಾಡುವವರೆಲ್ಲರೂ ಸರ್ಕಾರದ ಮುಜರಾಯಿ ಇಲಾಖೆಯಲ್ಲಿ ನೋಂದಣಿ ಮಾಡಬೇಕಾಗತ್ತೆ. ಈ ಕುರಿತು ಜನವರಿ 3ರಂದು ನಡೆಯುವ ಸಂಪುಟ ಸಭೆಯಲ್ಲಿ ನಿರ್ಣಯ ಹೊರಬೀಳಲಿದೆ ಅಂತ ಶ್ರೀನಿವಾಸ್ ಪೂಜಾರಿ ತಿಳಿಸಿದ್ದಾರೆ. ಓಕೆ, ಇದೀಗ ಅರ್ಚಕರಾಗಿರುವಂಥ ಸೋಮ್ ಸುಂದರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೋಮ್ ಸುಂದರ್ ಅವರು ನಮಸ್ಕಾರ. ನಮಸ್ಕಾರ ಸರ್, ಈಗ ಈ ಒಂದು ಜ್ಯೋತಿಷಿಗಳು ನೋಂದಣಿ ಕಡ್ಡಾಯ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರೋದ್ರಲ್ಲಿದೆ ರಾಜ್ಯ ಸರ್ಕಾರ. ನಿಮ್ಮ ಅಭಿಪ್ರಾಯ ಏನು ಇದರ ಬಗ್ಗೆ? ಸರ್, ನಾನು ಹೇಳೋದು ಜ್ಯೋತಿಷಿಗಳು ತಮ್ಮ ಅನಿಸಿಕೆಗಳನ್ನ ತಪ್ಪಾಗಿ ವಿತರಿಸ್ತಾರೆ. ಅದರಲ್ಲಿ ಮುಗ್ಧ ಮಾನವರು ಏನ್ ಮಾಡ್ತಾರೆ, ಜ್ಯೋತಿಷಿಗಳು ಧರ್ಮ ಶಾಸ್ತ್ರ, ದೇವರು, ದೇವಸ್ಥಾನ, ಮಠ ಮಂದಿರ ಅವೆಲ್ಲ ನಂಬ್ಕೊಂಡಿರ್ತಾರೆ. ಅಂತ ನಂಬ್ಕೊಂಡಿರುವಂತ ಪ್ರಜೆಗಳಿಗೆ ಇವರು ತಪ್ಪಾಗಿ ಭಿನ್ನೋಚನೆಗಳು ಕೊಟ್ಟು ಅವರನ್ನ ತಪ್ಪು ದಾರಿಗೆ ಎಳಿತಾರೆ. ಆಕ್ಚುಲ್ ಆಗಿ ಜ್ಯೋತಿಷ್ಯ ಅನ್ನೋದು ಕುಂಡಲಿ ಇಟ್ಕೊಂಡು ಶಾಸ್ತ್ರೀಯ ನಿಯಮವಾಗಿ 9 ಗ್ರಹಗಳು ಯಾವ್ಯಾವ ಜಾಗದಲ್ಲಿದೆ, ಏನೇನ್ ಫಲ ಕೊಡುತ್ತೆ ಅದನ್ನೆಲ್ಲ ಸವಿಸ್ತಾರವಾಗಿ ಹೇಳೋದಿಲ್ಲ. ಹೌದು, ಏನೇನೋ ತಪ್ಪು ಮಾಹಿತಿ ಕೊಡ್ತಾರೆ. ಈಗಿನ ನಮ್ಮ ಹೆಂಗಸರಿಗೆ ಗೊತ್ತಿದ್ದಿಲ್ಲ, ಧರ್ಮಭೂಮಿಯಲ್ಲಿ ಹುಟ್ಟಿರೋರು ಎಲ್ಲವನ್ನು ನಂಬಿರ್ತಾರೆ. ಆ ನಂಬಿ ಅದು ಕೆಲವರಿಗೆ ಹಿತವಾಗುತ್ತೆ, ಕೆಲವರಿಗೆ ತುಂಬಾ ಅಹಿತಕರವಾದ ಘಟನೆ ಆಗ್ಬಿಡುತ್ತೆ. ಆದ್ರಿಂದ ಜ್ಯೋತಿಷಾಸ್ತ್ರ ಪಂಡಿತರಾಗಿರೋರು ತಾವು ನೋಂದಾಣಿಕೆ ಮಾಡ್ಕೊಂಡು ಶಾಸ್ತ್ರವನ್ನು ಚೆನ್ನಾಗಿ ತಿಳ್ಕೊಂಡಿದೀವಿ ಅಂತೇಳಿ ಸರ್ಕಾರಕ್ಕೆ ನಿಯಮಿತವಾಗಿ ತಿಳಿಸಿ ಆಮೇಲೆ ತಾವು ಜ್ಯೋತಿಷ್ಯದ ಬಗ್ಗೆ ಮಾತಾಡೋದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಓಕೆ, ಈಗ ಸೋಮಸುಂದರ್ ಅವರೇ ಒಂದು ಮಾತು ಹೇಳಲಾಗುತ್ತೆ, ಅಂದ್ರೆ ವಾದ ವಿವಾದ ಕೂಡ ಸಾಕಷ್ಟಿದೆ. ಜ್ಯೋತಿಷ್ಯ ಸತ್ಯ ಆದ್ರೆ ಜ್ಯೋತಿಷ್ಯ ಸುಳ್ಳು ಅನ್ನುವಂಥದ್ದು. ಅಲ್ಲ, ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿಗಳು ಸುಳ್ಳು. ಹಾಗಿದ್ರೆ ಈಗ ನನ್ನ ಒಂದು ಕ್ವಶನ್ ಏನಂತಂದ್ರೆ, ಇದರ ಜೊತೆಗೆ
ಈ ಬ್ಲ್ಯಾಕ್ ಮ್ಯಾಜಿಕ್ ಏನು ಹೇಳ್ತೀವಿ, ಮಾಟ ಮಂತ್ರ, ಇದನ್ನು ಕೂಡ ನೋಂದಣಿ ಮಾಡಬೇಕು. ಹಾಗಿದ್ರೆ ನಾಳಿನ ದಿನಗಳಲ್ಲಿ ಮಾಟ ಮಂತ್ರ ಮಾಡೋದು ಕೂಡ ಒಂದು ಅಧಿಕೃತವಾಗೋದಿಲ್ವಾ ಅಂತ? ಅದು ಮಾಟ ಮಂತ್ರ ಅನ್ನೋದು ಸಾಮಾನ್ಯವಾಗಿ ನಮ್ಮ ಈ ದಕ್ಷಿಣದಲ್ಲಿ ಇಲ್ಲ, ಅದು ಕೇರಳ ಒಂದು ಪ್ರದೇಶ ಮಾತ್ರ ಸೀಮಿತವಾಗಿದೆ. ನಮ್ಮಲ್ಲಿ ಅದು ಅಂತದಿಲ್ಲ. ಇದು ಯಾವುದನ್ನೋ ನೋಡಿ ಏನೋ ನಿಂಬೆಹಣ್ಣು ಮಂತ್ರಿಸ್ತೀನಿ, ನಿಂಬೆಹಣ್ಣು ಪೂಜೆ ಮಾಡ್ಕೊಡ್ತೀನಿ, ಕೋಳಿ ಮೊಟ್ಟೆ ಮಂತ್ರಿಸ್ಕೊಡ್ತೀನಿ, ಈಗ ಏನೇನೋ ಮಾಡಿ ಜನಗಳನ್ನ ತಪ್ಪು ಹಾದಿಗೆ ಎಳಿತಾರೆ. ಇದು ತಪ್ಪಾಗುತ್ತೆ. ಅದನ್ನ ಮಾಟ ಮಂತ್ರ ಅನ್ನೋದು ಅದು ಸರ್ವೇ ಸಾಮಾನ್ಯವಾಗಿ 95 ಭಾಗ ಇಲ್ಲ, ಒಂದು 5 ಭಾಗ ಇರುತ್ತೆ. ಅದು ನಮ್ಮ ನಂಬಿಕೆಯ ಮೇಲೆ. ಆದ್ರಿಂದ ಈಗ ಸರ್ಕಾರ ಮಾಡ್ತಿರೋ ಅಂತದ್ದು ಜ್ಯೋತಿಷಿಗಳು ಖಂಡಿತವಾಗಿ ನೋಂದಣಿ ಮಾಡ್ಕೊಳ್ಳೋದು ಒಳ್ಳೇದು. ಈ ಮಾಟ ಮಂತ್ರ ಮಾಡುವಂತ ಏನಿದೆ, ತಮ್ಮಲ್ಲಿ ಏನ್ ವಿದ್ವತ್ತಿದೆ, ಆ ವಿದ್ವತ್ತಿನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದನ್ನು ತೋರಿಸಿ ಆಮೇಲೆ ಅವ್ರು ಏನಾದ್ರು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಲ್ಲ ಸರಿ, ಸೋಮಸುಂದರ್ ಅವರೇ, ಇನ್ನೊಂದು ಪ್ರಶ್ನೆ ಬಹಳ ಮುಖ್ಯವಾಗಿ. ಈಗ ನೀವು ಹೇಳಿದ್ರಿ ಒಂದು ಅಭಿಪ್ರಾಯಗಳ ಪ್ರಕಾರ ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿಗಳು ಸುಳ್ಳು. ಓಕೆ, ಒಂದು ರೀತಿಯಲ್ಲಿ ಒಪ್ಕೊಳ್ಳೋಣ. ಆದರೆ ಇಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇರೋದೇನು ಅಂತಂದರೆ, ಯಾರಾದರೂ ಒಂದು ಅಮಾಯಕರು ಬಂದರೆ ಅವರನ್ನು ಒಂದು ರೀತಿಯಲ್ಲಿ ಹೆಚ್ಚೆಚ್ಚಾಗಿ ಹೆದರಿಸಿ ನಿಮ್ಗೆಲ್ಲದಕ್ಕೂ ಕೂಡ ಪರಿಹಾರ ಮಾಡ್ತೇನೆ ಅಂತೇಳಿ ಅದೇ ಜ್ಯೋತಿಷಿ ಕೆಲವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ದುಡ್ಡು ಮಾಡುವಂಥದ್ದು ಇರುತ್ತಲ್ವಾ. ಈಗ ನಾಳೆ ಅಧಿಕೃತವಾಗುವಾಗ ಇದಕ್ಕೆ ಒಂದು ಬ್ರೇಕ್ ಹಾಕೋರು ಯಾರು ಅಂತ? ಇದು ಏನಾಗುತ್ತೆ ಅಂತಂದ್ರೆ, ಈಗ ನಮ್ಮಲ್ಲಿ ದೇವಸ್ಥಾನ ದೇವರು ಅಂತ ಒಂದು ನಂಬಿಕೆ ಇದೆ. ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಸವಿಸ್ತಾರವಾಗಿ ಅದನ್ನ ಏನು ರೀತಿ ಇದೆ ಆ ರೀತಿಯಲ್ಲೇ ಪೂಜೆಗಳನ್ನು ಮಾಡಿದಾಗ ಅದು ಖಂಡಿತ ಅನುಕೂಲ ಆಗುತ್ತೆ. ಈ ಜ್ಯೋತಿಷಿಗಳು ಏನ್ ಮಾಡ್ತಾರೆ, ಕುಂಬಳಕಾಯಿನಲ್ಲಿ ದೀಪ ಹಚ್ಚು, ಹಾಗಲಕಾಯಿನಲ್ಲಿ ದೀಪ ಹಚ್ಚು ಅಂತ ಈ ತರ ಕೆಟ್ಟದಾಗಿ ಕೊಟ್ಬಿಡ್ತಾರೆ. ಈಗ ನಾವು ನೋಡಿ, ಕೂಷ್ಮಾಂಡಂ ಬಹು ಬೀಜಾಡ್ಯಂ ಬ್ರಹ್ಮ ವಿಷ್ಣು ಶಿವಾರ್ಪಣಂ ಅಂತ ಹೇಳ್ತೀವಿ. 3 ದೇವತೆಗಳು ಕೂಷ್ಮಾಂಡದಲ್ಲಿದೆ ಅಂತ. ಅದನ್ನೇ ಕುಯ್ದು ದೀಪ ಹಚ್ಚು ಅಂದ್ರೆ ಮಹಾವಿಷ್ಣುನೇ ಕುಯ್ಯುವಂತ ಪರಿಸ್ಥಿತಿ ಬಂದ್ಬಿಡುತ್ತಲ್ಲ. ನಮ್ಮ ಸ್ಥಿತಿ ನಾವೇ ತಪ್ಪಿಸ್ಕೊಂತೀವಲ್ಲ. ಓಕೆ, ಸೋಮಸುಂದರ್ ಅವರೇ, ಕೊನೆಯ ಪ್ರಶ್ನೆ ನಿಮಗೆ. ಹೇಳಿ. ರಜನಿಕಾಂತ್ಗೂ ಕೂಡ ಪ್ರಸಾದ ಕೊಟ್ಟವರು ನೀವು. ಹೌದು, ರಜನಿಕಾಂತ್ ಕೂಡ ಪ್ರಸಾದ ಕೊಟ್ಟವರು ನೀವು. ಈಗ ಏನೇ ಜ್ಯೋತಿಷದಲ್ಲಿ ಅಥವಾ ಏನೇ ದೋಷಗಳಿರಲಿ, ಜಾತಕದಲ್ಲಿ ದೋಷ ಇರಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನನ್ನ ಧ್ಯಾನಿಸ್ಕೊಂಡ್ರೆ, ಭಗವಂತನನ್ನ ಆರಾಧನೆ ಮಾಡ್ಕೊಂಡ್ರೆ ಡಿವೈನ್ ಪವರ್ ಮುಂದೆ ಯಾವ್ದಾದ್ರು ಪವರ್? ಈಗ ಕರ್ಮ ಏನ್ ನಡಿಬೇಕೋ ಅದು ನಡೆದಿರುತ್ತೆ. ಆ ನಡೆದುತ್ತಿರೋ ಅಂತ ಕರ್ಮ ನಮಗ್ ಕಮ್ಮಿ ಆಗಲಿ ಅಂತ ಅನ್ನೋ ಉದ್ದೇಶದಿಂದ ನಾವು ದೇವಸ್ಥಾನ ದೇವರುಗಳನ್ನ ಮೊರೆ ಹೋಗ್ತೀವಿ, ಅವ್ರಿಗೆ ಪೂಜೆಗಳನ್ನ ಮಾಡ್ತೀವಿ, ಧ್ಯಾನ ಮಾಡ್ತೀವಿ. ಈಗ ನಮ್ ಜ್ಯೋತಿಷಿಗಳು ಏನ್ ಮಾಡ್ತಾರೆ, ನೀನ್ ತಮಿಳ್ನಾಡಿನಲ್ಲಿ ಆ ದೇವಸ್ಥಾನಕ್ಕೆ ಹೋಗೋ, ಈ ದೇವಸ್ಥಾನಕ್ಕೆ ಹೋಗುತ್ತಾರೆ. ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು ಅದೇ ದೇವ್ರು ಅಲ್ಲಿ ಬರಲ್ವೇ? ಸಾಲ ಸೋಲ ಮಾಡ್ಕೊಂಡು ಇವ್ನು ಬೇರೆ ಯಾವ್ದೋ ಊರಿಗೆ ಹೋಗಿ ಭಾಷೆ ಗೊತ್ತಿಲ್ದಿರಾ ಅವ್ರು ಮಾಡಿದ್ದೆ ಪೂಜೆ, ಇವ್ನು ನೋಡಿದ್ದೆ ಪೂಜೆ, ಇವ್ನು ಬಂದಿದ್ದೆ ಪೂಜೆ, ಬಂದು ಹೊತ್ಕೊಂಡ್ ಬಂದಿದ್ದೇನಪ್ಪ ಒಂದು 25,000 ಸಾಲ ಹೊತ್ಕೊಂಡಿರ್ತಾನೆ. ಅಷ್ಟೇ ಇವನಿಗೆ ಸಿಕ್ಕಿದ್ ಪುಣ್ಯ. ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಬರೀ ಹೊಟ್ಟೆ ಒಳಗೆ ಹೋಗಿ ಸ್ವಾಮಿನ ಧ್ಯಾನ ಮಾಡಿ ಪೂಜೆ ಮಾಡಿ 4 ದಿನ ಮಾಡ್ಕೊಂಬಂದ್ರೆ 3ನೇ ದಿನ ಖಂಡಿತ ಅವ್ನಿಗೆ ಏಕಾಗ್ರತೆ ಬರುತ್ತೆ, ಸ್ವಾಮಿನ ಬೇಡ್ಕೊಂತಾರೆ, ಖಂಡಿತ ದೇವ್ರು ಒಳ್ಳೇದ್ ಮಾಡ್ತಾರೆ. ಸೊ ಅದನ್ನು ಮಾಡೋಕೆ ರೆಡಿ ಇಲ್ಲ ಯಾರಾದ್ರೂ ಮಾಡಲ್ಲ. ಯಾಕೆ ದೂರ ಹೋದಾಗಲೇ ಅವ್ರಿಗೆ ಕ್ಷೇತ್ರವಾಸಿ ಮಹಾಪಾಪಿ ಮನೆ ಪಕ್ಕದಲ್ಲಿರೋ ದೇವಸ್ಥಾನ ಬಿಟ್ಬಿಟ್ಟು ಯಾವ್ದೋ ದೇವಸ್ಥಾನ ಹೊತ್ಕೊಂಡು ಹೋಗ್ತಾರೆ, ಅಲ್ಲಿ ಹೋಗಿ ಅವಸ್ಥೆ ಬಿದ್ಕೊಂಡ್ ಬರ್ತಾರೆ. ಓಕೆ, ಸೋಮಸುಂದರ್ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಧನ್ಯವಾದಗಳು. ಗವಿಗಂಗಾಧರೇಶ್ವರ ದೇವಸ್ಥಾನದ ಅರ್ಚಕರು ಸೋಮಸುಂದರ್ ಅವರು. ರಜನಿಕಾಂತ್ ಅವ್ರಿಗೂ ಕೂಡ ಭಾಳ ಸಣ್ಣ ವಯಸ್ಸಲ್ಲೇ ಪೊಂಗಲ್ ಪ್ರಸಾದವನ್ನು ಕೊಡ್ತಾ ಇದ್ರು. ಓಕೆ, ಈಗ ಆನಂದ್ ಗುರೂಜಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್ ಗುರೂಜಿ ಅವರು ನಮಸ್ಕಾರ. ನಮಸ್ಕಾರ. ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಬರ್ತಾ ಇದೆ, ನೋಂದಣಿ ಕಡ್ಡಾಯ ಅನ್ನುವಂಥದ್ದು. ಏನು ಹೇಳ್ತೀರಿ ಇದರ ಬಗ್ಗೆ? ನೋಂದಣಿ ಕಡ್ಡಾಯ ಆಗಬೇಕಾ? ಆಗೋದಿದ್ರೆ ಯಾಕೆ? ಇದರಿಂದ ಕಪಟ ಜ್ಯೋತಿಷಿಗಳನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯನಾ? ನೋಡಿ, ವಿದ್ಯಾವಂತರು ಯಾರೂ ವಿದ್ಯಾವಂತರಾಗ್ಲಿ ಪ್ರಜ್ಞಾವಂತರಾಗ್ಲಿ ಒಂದು ಸಿದ್ಧಿನ ಸಂಪಾದನೆ ಮಾಡಿರ್ತಕ್ಕಂಥವ್ರು ನಿಮಗೆ ನೋಂದಣಿ ಮಾಡಿಕೊಂಡು ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡಬೇಕಾದಂತ ಪ್ರಸಂಗ ಇರೋದಿಲ್ಲ. ಯಾಕೆಂದ್ರೆ ಅವ್ರದೇ ಆದಂತಹ ಒಂದು ವಿದ್ವತ್ತಿರುತ್ತೆ, ಅವ್ರದೇ ಆದಂತಹ ಕೆಲವು ಸಿದ್ಧಿಗಳಿದೆ. ಆ ಸಿದ್ಧಿಗಳನ್ನ ಸಂಪಾದನೆ ಮಾಡ್ಕೊಂಡಿದ್ದಾಗ ಅಷ್ಟೇ ಈ ಒಂದು ವಿದ್ಯೆಯನ್ನ ವಿದ್ಯಾರ್ಹತೆಯನ್ನ ಪಡೆದಿರ್ತಾರೆ. ಈ ವಿದ್ಯಾರ್ಹತೆ ಈಗ ನನ್ನದೇ ಆದಂತಹ ಒಂದು ವಿದ್ವತ್ತಿದೆ, ನನ್ನ ಬಗ್ಗೆ ತಮಗೆ ಗೊತ್ತಿರಬಹುದು, ರಾಜ್ಯ ಜನತೆ ಗೊತ್ತು, ದೇಶ ಜನತೆ ಗೊತ್ತು, ನನ್ನ ವಿದ್ವತ್ತು, ನನ್ನ ಕಲೆ ಏನು ಅಂತ. ನಾನು ಚಕ್ಷುರ್ಮತಿ ಅಂದ್ರೆ ಕಣ್ಣಿನ ರೇಖೆಗಳಲ್ಲಿ ಬಹಳಷ್ಟು ಪ್ರಾವೀಣ್ಯತೆ ಇದೆ. ಅದು ಈಗಾಗಲೇ ಸಾಕಷ್ಟು ಜನಗಳು ಮೆಚ್ಚಿದ್ದಾರೆ. ಕಾರ್ಯಕ್ರಮದ ಒಂದು ವಿಶೇಷತೆನೂ ಗೊತ್ತಿದೆ. ಯಾವ್ದ್ರಲ್ಲಿ? ಚಕ್ಷುರ್ಮತಿ ಅಂದ್ರೆ ಕಣ್ಣಿನ ರೇಖೆಗಳು ನೋಡ್ತಕ್ಕಂಥದ್ದು. ಕಣ್ಣಿನ ರೇಖೆ, ಕಣ್ಣಿನ ರೇಖೆಗಳನ್ನ ನೋಡಿ ಮಾತಾಡ್ತಕ್ಕಂತಹದ್ದು ಕಲೆ ನನ್ನದು. ಇದನ್ನ ಸಾಕಷ್ಟು ಸಿದ್ಧಿ ಕಷ್ಟಪಟ್ಟು ನಾವು ಶ್ರಮಪಟ್ಟು ನಾವು ಅಭ್ಯಾಸ ಮಾಡಿರ್ತಕ್ಕಂಥದ್ದು. ಇದು ಯಾವುದೇ ಒಂದು ಯೂನಿವರ್ಸಿಟಿಲಿ ಇಲ್ದಿರತಕ್ಕಂತಹ ವಿದ್ಯೆ. ಎರಡನೇದು ಸ್ವರಜ್ಯೋತಿಷ್ಯ. ಸ್ವರಜ್ಯೋತಿಷ್ಯ ಅಂತಕ್ಕಂಥದ್ದು ಈಗ ನಿಮ್ಮ ಸ್ವರ ಆಲಿಕೆ ಮಾಡಿ ನಿಮ್ಮ ಭವಿಷ್ಯತ್ತೇನೋ, ನಿಮ್ಮ ಮನಸ್ಥಿತಿ ಏನೋ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಗ್ರಹದೋಷಗಳು ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸುವಂತದ್ದು ಸ್ವರಜ್ಯೋತಿಷ್ಯ.
ಇದು ಸಹಿತ ಯಾವುದೇ ತರಹ ಒಂದು ಯೂನಿವರ್ಸಿಟಿಯಲ್ಲಿ ಇಲ್ಲ. ಅಂದ್ರೆ ಸ್ವರ ತರಂಗಗಳನ್ನ ಆಯ್ಕೆ ಮಾಡಿ ತಿಳಿಸ್ತಕ್ಕಂತಹದ್ದೊಂದು ಕ್ರಮ. ಓಕೆ, ಇದು ಈಗಾಗಲೇ ನಾನು ಈ ಕಾರ್ಯಕ್ರಮದಲ್ಲಿ ಸರಿ. ಆನಂದ್ ಗುರುಜಿ, ಕರೆಕ್ಟ್, ನೀವು ಹೇಳಿದ್ರಿ. ಈಗ ನಿಮ್ಗೆ ಗೊತ್ತಿರುವಂತಹ ಕೆಲವು ಸಿದ್ಧಿ, ನಿಮ್ಗೆ ಆಗಿರುವಂತಹ ಕೆಲವು ಸಿದ್ಧಿಗಳು, ನೀವು ಜ್ಯೋತಿಷ್ ಹೇಳುವಂತ ಒಂದು ಪ್ರಾಕಾರಗಳು ಯಾವುದೇ ಇರ್ಬೋದು. ಆದ್ರೆ ಈಗ ಮುಜರಾಯಿ ಇಲಾಖೆಯಲ್ಲಿ ನೋಂದಣಿ ಮಾಡಬೇಕು ಅಂತಂದ್ರೆ, ಈಗ ನಿಮ್ಮ ಒಂದು ವಿದ್ವತ್ತನ್ನ ನೀವು ಅಲ್ಲಿ ಹೇಳ್ತೀರಿ ಅಂತ ಇಟ್ಕೊಳ್ಳಿ, ನಿಮ್ಮ ವಿದ್ಯೆ ಬಗ್ಗೆ ನೀವು ಹೇಳ್ತೀರಿ ಅಂತ ಇಟ್ಕೊಳ್ಳಿ. ಹೌದು. ಆದ್ರೆ ಅದನ್ನು ಕೇಳುವವರಿಗೆ ಅದರ ಬಗ್ಗೆ ಗೊತ್ತಿರಬೇಕಲ್ಲ, ಅವರು ಕೂಡ ಅದರ ಬಗ್ಗೆ ಎಕ್ಸ್ಪರ್ಟ್ ಆಗಿರ್ಬೇಕಲ್ಲ. ಅವ್ರಿಗೆ ಏನು ಗೊತ್ತಿರೋದಿಲ್ಲ. ನೀವು ನಿಮ್ಮ ವಿದ್ಯೆ ಬಗ್ಗೆ, ನಿಮ್ಮ ಸಿದ್ಧಿಯ ಬಗ್ಗೆ ಹೇಳ್ತಾ ಇರ್ತೀರಿ, ಅವರು ಸರ್ಟಿಫೈ ಮಾಡಬೇಕು ಅಂತಂದ್ರೆ ಅವ್ರಿಗೂ ಗೊತ್ತಿರ್ಬೇಕಲ್ವಾ? ನೋಡಿ, ಇಲ್ಲಿ ಇನ್ನೊಂದು ವಿಚಾರ ತಿಳ್ಕೊಳ್ಳುವಂತದ್ದಿದೆ. ಅಡಿಗೆ ಮಾಡಿರ್ತಕ್ಕಂಥದ್ದನ್ನ ತಿಂದಾಗಷ್ಟೇ ಅದರ ಅಭಿರುಚಿ ಗೊತ್ತಾಗುವಂತದ್ದು. ಓಕೆ, ದೊಡ್ಡ ದೊಡ್ಡ ಹೋಟ್ಲ್ ಹೆಸರಿಟ್ಕೊಂಡು ದೊಡ್ಡ ಹೋಟ್ಲಲ್ಲಿ ಹೋಗಿ ಒಳ್ಳೆ ಊಟ ಸಿಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬೇಯಿಸ್ತಕ್ಕಂಥ ಅನ್ನನೇ ಇಲ್ಲಿ ಮಾಡ್ತಕ್ಕಂಥ ಸಾರೇ ಇರಬಹುದು, ಬಟ್ ಅಲ್ಲಿನ ರುಚಿ ಅಂತಕ್ಕಂಥದ್ದು ಹೇಗಿದೆ ಅನ್ನೋದನ್ನ ಅದನ್ನ ಸವಿದಾಗಷ್ಟೇ ಗೊತ್ತಾಗತ್ತೆ. ಆ ಸವಿತಕ್ಕಂಥದ್ದನ್ನ ಯಾರೋ ಒಬ್ಬ ನಿಂತು ಎಲ್ಲೋ ಒಂದು ಆಸ್ಥಾನದಲ್ಲಿ ಕೂತು ಸವಿತಕ್ಕಂಥದ್ದಲ್ಲ ಅಲ್ಲ. ಅದನ್ನ ಸಾಮಾಜಿಕವಾಗಿ ಯಾರು ನೋವಿನಿಂದ ಇದ್ದಾರೆ, ಸಾಕಷ್ಟು ನೋವುಗಳಿಂದ ಇರ್ತಕ್ಕಂಥವ್ರು, ಕಷ್ಟದಿಂದ ಇರ್ತಕ್ಕಂಥವ್ರು, ಆ ಕಷ್ಟಗಳನ್ನ ದೂರ ಮಾಡಿಕೊಂಡು ಇದರಿಂದ ಉಪಯೋಗ ಪಡೆದಿರ್ತಕ್ಕಂಥವ್ರು ಮಾತ್ರನೇ ಇಲ್ಲಿ ಪ್ರತಿನಿಧಿಗಳು ಗೊತ್ತಾಗುವಂಥದ್ದು. ಖಂಡಿತವಾಗಲು ಇವರೆಲ್ಲರಿಗೂ ಆ ಒಂದು ಅಭಿರುಚಿ ಇರಲ್ಲ. ಇವರೆಲ್ಲರೂ ಬಂದು ಸರ್ಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಖಂಡಿತವಾಗ್ಲೂ ನಿಮಗಿರ್ತಕ್ಕಂಥ ಹಸಿವು ನಮ್ಮ ಮನೆಗೆ ಬಂದು ಊಟ ಮಾಡಿ ನಮ್ಮ ಊಟದ ಅಭಿರುಚಿಯಿಂದ ನಿಮ್ಮ ಆರೋಗ್ಯ ಗುಣವಾಗಿ ಅಥವಾ ಮನಸ್ಥಿತಿ ನೆಮ್ಮದಿಯಾಗಿ ಚೆನ್ನಾಗಿದೆ ಅಂದಾಗ ಸಂತೋಷ. ಫೈನಲಿ ಗುರೂಜಿ ಅವರ, ಈಗ ರಿಜಿಸ್ಟರ್ ಮಾಡಿಸುವುದು ಒಳ್ಳೆ ಕ್ರಮನ ಅಲ್ವಾ? ನೋಡಿ, ರಿಜಿಸ್ಟರ್ ಮಾಡಿಸಿ ನಾಳೆ ಇದರಿಂದ ಇನ್ನಷ್ಟು ಹಗರಣ ಮಾಡಿಕೊಂಡು ಇದು ಎಲ್ಲೋ ಒಂದು ಸ್ವಲ್ಪ ಜನ ಇದರಿಂದ ಕೆಲವು ಲಾಭಿ ಪಡಿಲಿಕ್ಕಾಗಿ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಸತ್ಯವಾಗಿ ಹೇಳುವಂತ ಮಾತು. ಯಾಕೆಂದ್ರೆ ರಿಜಿಸ್ಟರ್ ಮಾಡಿಸ್ಕೊಳ್ತಕ್ಕಂಥದ್ದು ನಾಳೆ ರಿಜಿಸ್ಟರ್ಗೂ ಬರುತ್ತೆ. ಇವತ್ತಿನ ಎಷ್ಟೋ ಜನ ಒಂದು ವಿದ್ಯಾವಂತರು, ಪ್ರಜ್ಞಾವಂತರು, ಆಫೀಸರ್ಗಳು ಒಂದೊಂದು ಕೆಲಸ ಸಾಗಿಸ್ಬೇಕಾದ್ರೆ, ಒಂದೊಂದು ಫೈಲ್ ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಆ ಸರ್ಕಾರದಲ್ಲಿ ನಡೆಯುವಂತವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಓಕೆ, ಆನಂದ್ ಗುರೂಜಿ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಧನ್ಯವಾದಗಳು. ಆನಂದ್ ಗುರೂಜಿ ಹೇಳ್ತಾ ಇದ್ರು, ಅವರು ಕೂಡ ಕೆಲವು ಸಿದ್ಧಿಗಳಿದೆ, ಒಂದು ರೀತಿಯಲ್ಲಿ ಕಣ್ಣಿನ ರೇಖೆಯನ್ನು ನೋಡಿಕೊಂಡು ಭವಿಷ್ಯ ಹೇಳುವಂಥದ್ದು ಕೂಡ. ಸೊ ನಮ್ಮ ಪ್ರಶ್ನೆ ಏನು ಅಂತಂದರೆ, ಮುಜರಾಯಿ ಇಲಾಖೆ ಇದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡುವಾಗ ಯಾವ ರೀತಿ ಒಂದು ನಿರ್ಧಾರ ಕೈಗೊಳ್ಳುತ್ತೆ? ಯಾಕಂತಂದರೆ ಮುಜರಾಯಿ ಇಲಾಖೆಯಲ್ಲಿ ಇರುವವರು ಕೂಡ ಜ್ಯೋತಿಷ್ಯದ ಬಗ್ಗೆ ಅಪಾರವಾದ ಪಾಂಡಿತ್ಯವನ್ನು ಪಡೆದಿರಬೇಕಾಗತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ. ಆದರೆ ಆನಂದ್ ಗುರೂಜಿ ಹೇಳೋ ಪ್ರಕಾರ ಇದು ಖಂಡಿತವಾಗಲೂ ರಿಜಿಸ್ಟರ್ ಮಾಡಿಸೋದ್ರಿಂದ ನಾಳೆ ಕೆಲವು ವಿಚಾರಗಳು ಅಧಿಕೃತವಾಗೋದ್ರಿಂದ ಇದು ಕೂಡ ಒಂದು ಲಾಬಿ ಅನಿಸ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಓಕೆ, ಒಟ್ಟಾರೆಯಾಗಿ ಮುಜರಾಯಿ ಇಲಾಖೆಯ ಮಂತ್ರಿಗಳಾಗಿರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಈ ಹಿಂದೆ ಕೂಡ ಅವರು ಮಳೆ ಬರಬೇಕು ಅಂತೇಳಿ ಕೆಲವು ಆರ್ಡ್ರನ್ನು ಹೊರಡಿಸಿದ್ರು, ರಾಜ್ಯಾದ್ಯಂತ ಮಳೆ ಬರಬೇಕು ಅಂತೇಳಿ, ದೇವಸ್ಥಾನದಲ್ಲಿ ಪೂಜೆ ಮಾಡಿಸಬೇಕು ಅಂತೇಳಿ. ಆದರೆ ಅದನ್ನು ಅವರು ಸಮರ್ಥಿಸ್ಕೊಂಡಿದ್ರು. ನೋಡೋಣ ಇದರ ಬಗ್ಗೆ, ಅಂದರೆ ಜ್ಯೋತಿಷಿಗಳು ತಮ್ಮ ಹೆಸರನ್ನು, ತಮ್ಮ ವಿದ್ಯೆಯನ್ನು ರಿಜಿಸ್ಟರ್ ಮಾಡಿಸ್ಕೋಬೇಕು ಅನ್ನೋದರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಅವರ ಸಮರ್ಥನೆ ಹೇಗಿದೆ, ಬನ್ನಿ ಕೇಳೋಣ ಸಚಿವರ ಮಾತು. ಸಾಮಾನ್ಯವಾಗಿ ನಮ್ಮ ಇಲಾಖೆಗೆ ಹಲವು ದೂರುಗಳು ಬಂದಿರುತ್ತೆ. ಈ ಜ್ಯೋತಿಷದ ಹೆಸರಿನಲ್ಲಿ, ಮಾಟ ಮಂತ್ರಗಳ ಹೆಸರಿನಲ್ಲಿ ಈ ಬಡವರ, ಮುಗ್ಧರ, ವಿದ್ಯಾವಂತರ, ಮಹಿಳೆಯರ ಶೋಷಣೆ ಆಗುತ್ತೆ ಅನ್ನುವಂತ ಚರ್ಚೆಗಳು ಬರುತ್ತೆ. ಈ ಬಗ್ಗೆ ನಾವು ಮುಂದಿನ ಧಾರ್ಮಿಕ ಪರಿಷತ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಯಾಕೇನಾದ್ರೂ ನಿಯಮವನ್ನು ತರಬಹುದಾ, ಸಾಮಾನ್ಯವಾಗಿ ಇಂತಹ ಶೋಷಣೆಯಿಂದ ಜನಸಾಮಾನ್ಯರನ್ನ ತಪ್ಪಿಸಬಹುದಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ ಅನ್ನುವಂತ ಮಾತನ್ನ ನಿನ್ನೆ ಮಾಧ್ಯಮದವರಿಗೆ ಹೇಳಿದ್ದೆ. ಎಲ್ಲೂ ಕೂಡ ನಾವು ಜ್ಯೋತಿಷಿಗಳಿಗೆ ಅಥವಾ ಯಾವ ಪರಂಪರಾಂತವಾಗಿ ಕೆಲಸ ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ಯಾರಿಗೂ ಕೂಡ ನಮ್ಮಿಂದ ಸಣ್ಣ ಸಮಸ್ಯೆಗಳು ಕೂಡ ಆಗುದಿಲ್ಲ. ಆದ್ರೆ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಒಂದು ತ್ರಿಶೂಲ ನೆಟ್ಟು ಅದ್ರ ಮೇಲೆ ಒಂದು ಲಿಂಬೆ ಹಣ್ಣು ಇಟ್ಟು ಒಂದಿಷ್ಟು ಕುಂಕುಮಗಳನ್ನು ಹಾಕಿ ನಾವು ಈ ಬೇರೆ ಮಾಡ್ತೇವೆ. ಈ ದುರ್ಬಲರಿಗೆ ಮತ್ತು ವ್ಯಾಜ್ಯಗಳನ್ನ ತೀರ್ಮಾನ ಮಾಡ್ತೇವೆ. ಕೋರ್ಟಲ್ಲಿರುವಂತಹ ವ್ಯಾಜ್ಯಗಳು ನಮ್ಮ ಮೂಲಕ ನಾವು ಪ್ರಸಾದ ಕೊಡೋದ್ರ ಮೂಲಕ ತೀರ್ಮಾನ ಆಗುತ್ತೆ. ಯಾವ ಗಂಡ ಹೆಂಡತಿ ವ್ಯಾಜ್ಯಗಳು ನಮ್ಮ ಮೂಲಕ ತಿರುಗ ಆಗುತ್ತೆ. ಹೀಗೆ ಸುಳ್ಳುಗಳನ್ನು ಹೇಳಿ ಮುಗ್ಧರನ್ನ ಶೋಷಣೆ ಮಾಡಿ, ಮಹಿಳೆಯರನ್ನು ಶೋಷಣೆ ಮಾಡಿದಂತ ಅನೇಕ ಘಟನೆಗಳು ಹಳ್ಳಿಗಾಡಿನಲ್ಲಿ, ಕೆಲವು ಕೊಡಗೇರಿ ಪ್ರದೇಶದಲ್ಲಿ ಹೆಚ್ಚಾಗಿ ನಡೀತಾ ಇದೆ. ಹಾಗಾಗಿ ಈ ಮುಗ್ಧರನ್ನ ಶೋಷಣೆ ಮಾಡುವವರ ಮೇಲೆ ಒಂದು ಕಣ್ಗಾವಲನ್ನ ಇಲಾಖೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆಯನ್ನು ಮಾಡಿದ್ದಾರೆ. ಓಕೆ, ಖಂಡಿತವಾಗ್ಲೂ ಜ್ಯೋತಿಷಿಗಳು ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಅವರೆಲ್ಲರ ಲೀಸ್ಟ್ ಬಹುಶಃ ರಾಜಕಾರಣಿಗಳ ಮನೆಯಲ್ಲಿರ್ಬೋದು, ಯಾರು ದೊಡ್ಡ ಜ್ಯೋತಿಷಿ ಅವರವರ ಭವಿಷ್ಯವನ್ನು ಕೇಳೋದಕ್ಕೆ ಮೊದಲು ಈ ಜ್ಯೋತಿಷಿಗಳ ಬಳಿ ಈ ಸರ್ಕಾರ ಪತನವಾಗುತ್ತಾ ಉಳಿಯುತ್ತಾ ಅಂತ ಮೊದಲು ಕೇಳಬೇಕಾಗಿದೆ. ಓಕೆ, ನ್ಯೂಸ್ ಲಂಚಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ನೀವು ನಿಮ್ಮ ಲಂಚ್ ಮುಂದುವರಿಸಿ.